ಇಬ್ರು ಗೆದ್ದವ್ರೆ, ಈ ಸಲ ನಾವೇ ಗೆಲ್ಲೋದು. ಹ್ಯಾಪಿ ಬರ್ತ್ಡೇ ಟು ಯು ನಳಿನಿ. ಇದು ನಾವ್ ಯಾವಾಗಿಂದ ಫ್ರೆಂಡ್ಸ್ ಗೊತ್ತಾ? ಅದನ್ನೇ ಹೇಳ್ತಾರೆ, ನಮ್ಗೆ ಮಾತಾಡಕ್ ಬರ್ದಾಗಿಂದನು ಫ್ರೆಂಡ್ಸ್. ನೋಡಿ ಹೆಂಗೆಲ್ಲ ಬಾಲ್ ಎತ್ತುತ್ತಿದೀವಿ ಅಂತ. ನಮ್ ಟೀಮ್ ನಾನೇ ಗೆಲ್ತಿದ್ದೀನಿ. ನೋಟಿಫಿಕೇಶನ್ ಬಂತು ಗೈಸ್ ಇಲ್ಲಿ ಮೇಲ್ಗಡೆ. ದಿಸ್ ಇಸ್ ವೆರಿ ಫಸ್ಟ್ ಟೈಮ್ ಇನ್ ಲೂಡೋ ಹಿಸ್ಟ್ರಿ ಅಂತ. ಇದು ಬೆಸ್ಟ್ ಆಫ್ 3 ಇಲ್ಲಿ ಸಪೋರ್ಟ್ ತಗೋತ್ಯಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಗಗನ್ ರಾಜ್ ಯೂಟ್ಯೂಬ್ ಚಾನಲ್. ನಮ್ ಗಗನ್ ಗೊತ್ತಲ್ಲ ಲೇಟು. ದರ್ಶನ್ ನಮ್ ಟ್ರೈನ್ ಬಂದಿದೆ ಗೈಸ್, ಇಲ್ಲೇ ಬರ್ತಾ ಇದೀವಿ. ಏನ್ ಸಿಹಿ ಸುದ್ದಿ ಅಂದ್ರೆ ಇವತ್ತು ಯಾಸರಿಗೆ ಹೆವಿ ದುಡ್ಡು ಗೈಸ್ ಇವತ್ತು. ಆ ಸಿಹಿ ಸುದ್ದಿ ಹೇಳವ ಅಂತಂದ್ರೆ ಯಾಸರಿಗೆ ಬೇಡ ಅಂತ ಹೇಳ್ತಾನೆ. ನಾವು ಸೀಟ್ ಹುಡಿಕೊಂಡು ಹೋಯ್ತಾ ಖಾಲಿ ಲೈಟ್ ಅಂತ ಹುಡಿಕೊಂಡು ಹೋಗಿ ಇನ್ನೇನೋ ಫಸ್ಟ್ ಬಗ್ಗೆಗೆ ಮುಡಿದೀವಿ, ಇಂಜಿನ್ ಬಗ್ಗೆ ಬಂದಿದೀವಿ. ನಾವೇ ಸೇಫ್ ಆಗಿ ಕರ್ಕೊಂಡು ಹೋಯ್ತೀವಿ ಬೆಂಗಳೂರಿಗೆ. ಗೈಸ್ ಇವತ್ತು ಬೆಳಗ್ಗೆ ಹೇರ್ ಕಟ್ಗೆ ಹೋಗಿದೆ ಗೈಸ್. ತುಂಬಾ ಚೆನ್ನಾಗಿ ಹೇರ್ ಕಟ್ ಮಾಡ್ಸೋಣ ಅಂತ ಅನ್ಬಿಟ್ಟು ನೋಡ್ರಿ ಈ ತರ ಮಾಡ್ಬಿಟ್ಟು ಹೇರ್ ಸ್ಟೈಲ್ ನ ಗುಡು ಅಂತ ಓಡೋದಾಗ ಚೆನ್ನಾಗಿ ಬೇರೆ ಇಲ್ಲ ಒಂಥರ ಏನೋ ಡಿಫ್ರೆಂಟ್ ಆಗಿ ಕಾಣ್ತಿದೀನಿ. ಏನೋ ಮಾಡ್ಕೊಳಕ್ಕಾಗಲ್ಲ. ನಾನು 2 ವಾರಕ್ಕೆ ಬೆಳೀತದೆ ಕೂದಲು. ಗೈಸ್ ಇವತ್ತು ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ. ತುಂಬಾ ಎಂಜಾಯ್ಮೆಂಟ್ ಇದೆ. ಏನೇನು ಎಂಜಾಯ್ಮೆಂಟ್ ಇದೆ ಅಂತ ಎಲ್ಲಾನು ತೋರಿಸ್ತೀನಿ. ಹಾಗೆ ಇವತ್ತು ನವೀನ್ದು ಬರ್ತ್ಡೇಗೆ ಇವಾಗ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ತಿದೀವಿ. ಮ್ಯಾಸಿರ್ ಬಾಯ್ ಎಲ್ಲ ಇನ್ಚಾರ್ಜು. ತೋರ್ಸು ಒಂದ್ಕಿಂತ ಹೊಗಡಿಕೆ ಆಚೆಗೆ ನಾವು ಕಲಿಯೋದಲ್ಲ. ಆಮೇಲೆ ಕರ್ಕೊಂಡೋಗಿ ಬಂದಿದ್ ಜೊತೆಗೆ ನಮ್ಗೆ ಇಡಿಸ್ಬಿಟ್ಟೆ. ಆಮೇಲೆ ದರ್ಶನ್ಗೆ ಚೆನ್ನಾಗಿ ಹೇರ್ ಕಟ್ ಮಾಡೋನೆ, ಅಭಿಗೂ ಚೆನ್ನಾಗಿ ಹೇರ್ ಕಟ್ ಮಾಡೋನೆ, ನನಗ್ ಮಾತ್ರ ಹಿಂಗ್ ಮಾಡ್ಬಿಟ್ಟವನೆ ಗೈಸ್. ನೋಡಿ ಅಭಿ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಮ್ಯಾಸಿವ್ ಆಲ್ವೇಸ್ ರಾಕ್ ಸ್ಟಾರ್. ಹಾಗೆ ನಾವು ಮಧುರ ಈಗ ನಾವು ಕೆಂಗೇರಿಗೆ ಬಂದ್ವಿ ಗೈಸ್. ಈಗ ಇಳಿದ್ವಿ. ಟ್ರೈನ್ ಇಳಿದ್ವಿ, ಓಡ್ತೀವಿ ಗೈಸ್. ಈಗ ಲೊಕೇಶನ್ ರೀಚ್ ಆಗಿದ್ದೀವಿ. ಈಗ ಮನೆಗೆ ಹೋಗ್ತಾ ಇದೀವಿ, ನವೀನ್ ಮನೆಗೆ. ಈಗ ಊಟ ಮಾಡಕ್ ಹೋಗ್ತಿದೀವಿ ಗೈಸ್. ಈಗ ನಾವೆಲ್ಲ ರೂಮಲ್ಲಿ ಯಾರು ಇಲ್ಲ, ಎಲ್ಲ ಹೊಂಟೋಗ್ಬಿಟ್ರೆ ನಮ್ಗೆ ಬಿಟ್ಬಿಟ್ಟು. ಊಟ ಮಾಡ್ಕೊಂಡ್ ಬರೋ ಅಷ್ಟರಲ್ಲಿ ಅವರು ಬರ್ತಾರಂತೆ, ಅವ್ರಿಗೆ ವೆಯ್ಟ್ ಮಾಡ್ತಿದೀವಿ. ಬನ್ನಿ ಗೈಸ್ ಊಟ ಮಾಡಕ್ ಹೋಗೋಣ. ಇಲ್ಲಿ ನೋಡು ಗಾಯ್ಸ್, ನಾವೆಲ್ಲ ತಿಂಡಿ ಮಾಡಕ್ ಬಂದಿದ್ದೀವಿ. ಗಾಯ್ಸ್ ತಿಂಡಿ ಮುಗಿಸ್ಕೊಂಡು ಕಾಫಿ ಬಂದಿದ್ದೀವಿ ಗೈಸ್ ಎಲ್ಲರೂ. ಕಾಫಿ ಬ್ರೋ. ಬ್ರೋ ನೀವು ಫುಲ್ಲು ಝೂಮ್ ಆಗ್ತಾ ಇದ್ದೀರಾ ಬ್ರೋ. ಈ ಸಲ ಸೂಪರ್ ಬ್ರೋ.
ನವೀನ ಇದು ಬಿಲ್ಡಪ್ ಕೊಡ್ತಾರೆ ಏನು ಬಿಲ್ಡಪ್ ಕೊಡ್ತಾರೆ ಮಾಡಿಲ್ಲ ಮಗ ಮಾಡಿಲ್ಲ ಇಲ್ಲಿ ಅವ್ರಿಗೆ ತಮಿಳ್ ತುಂಬಾ ಚೆನ್ನಾಗಿ ಬರುತ್ತೆ ನನಗೆ ತಮಿಳ್ ಒಂದು ಅಕ್ಷರ ಎಮಿಳಿಗ ಇಲ್ಲ ಬರುತ್ತೆ ಸ್ವಲ್ಪ ನೀವು ನನ್ನ ನಂಬಬೇಡ. ಅದು ಹೌದು ನಂಬರ್ದು ಇದು ನಂಬರ್ದ ಹೇಗೆ ಹಂಪಿ 4 ಜನ ಹುಡುಗಿರು ಬರ್ತಾರೆ. ನಮ್ಮದೇ ನಾವು ಬಂದಿದ್ದನ್ನ ಕೊಡೋದು. ಲೈಟ್ ಆಡಿ ಇಬ್ಬರಿಗೆ ಎಂಗೇಜ್ಮೆಂಟ್ ಆಗೋದು ತುಂಬ ಲೈಟ್. ವೇದಿಕೆ ಸಜ್ಜಾಗಿ ಯಾರು ಇದು ಗಗನ್ ಇದು ನಂದು ನಿಂದು ಇದು ನನ್ನ ಇದು ಹಿಂಗೆ ಇಲ್ಲನಾ ಚೆನ್ನೈ ಸೂಪರ್ ಕಿಂಗ್ಸ್ ಧೋನಿ ಆಚೆ ಬಂದ ಸೋತರೇನಪ್ಪ ಸೋತೋರು ಹೇಳಿ ಯಾಸಿರವರು ಮುನ್ನಡೆಯಲ್ಲಿದ್ದಾರೆ ಮುನ್ನಡೆ ಸೋತರು ಬೇಗ ಡಿಸೈಡ್ ಮಾಡ್ಬೇಕು ಬ್ರೋ ಬ್ರೋ ಡಿಸೈಡ್ ಮಾಡ್ಬಿಡಿ ಏನ್ ಹೇಳದ ನೋಡಿ ಬೇಡ ಅಂದ್ರೂ ಕೂಡ ಸಿಮ್ ತಿಂತಾನಲ್ಲ ಯಾಸಿರು ನಾನು ಬೇಡ ಅಂತ ಹೇಳಿಲ್ಲ. ಹೋಗಲ್ಲ ಇಲ್ಲಿ ಹೊರಡೆ ತೆಗಿಬೋದು ಆರಾಮ್ಸೆ ಗಾಯ್ಸ್ ಒಂದು ಹೋಗಿದೆ ಆಲ್ರೆಡಿ ಯಾಸಿರ್ ಮುಖ ನೋಡು ಯಾಸಿರು ಒಂದು ಹೋಗಿದೆ ಆಲ್ರೆಡಿ 4 ಕೊಡ್ತಿದೀವಿ ಅದು ಹೇಳ್ಕೊಳಲ್ಲ ಅಷ್ಟು ಚೀಪ್ ಆಗಿ ನಾವೆಲ್ಲ ಇದು ಮಾಡೋಣ ಚೀಪ್ ದಾರಿ 4 ಕೊಡ್ಕೊಂಡ್ ಬಂದಿದ್ದೆ ಅದ. ನಾವೇ ಗೆಲ್ಲೋದು ಈ ಸಲ. ಹೆಂಗೆ ಈ ಸಲ ನಾವೇ ಗೆದ್ದಿದ್ದೀವಿ ಗಾಯ್ಸ್ ಈ ಸಲ ನಾವೇ ಗೆದ್ದಿದ್ದೀವಿ ನೋಡಿ ಹೇಳಿ ಸರ್ ಸೋತಿನ ಮುಖ ನೋಡಿ ನೋಡಿ ಗಾಯ್ಸ್ ಅಂತೂ ಫಸ್ಟ್ ಮ್ಯಾಚ್ ನಾವು ಗೆದ್ದಿದ್ದೀವಿ ಅಂತೂ ಇಂತೂ ಫಸ್ಟ್ ಮ್ಯಾಚ್ ಗೆದ್ದಿದ್ದೀವಿ ಗಗನ್ಗೆ ನಂಬಕ್ಕಾಯ್ತಿಲ್ಲ ಅಂತೂ ಇಂತೂ ಗೆದ್ಬಿಟ್ಟಿದ್ದೀವಿ ಮ್ಯಾಚ್ ನೋಡ್ಬೇಕು ನೋಡೋಣ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ನೋಡೋದ. ಈ ಸಲ ನಾವೇ ಗೆಲ್ಲೋದು ಈ ಸಲ ಕಪ್ ನಮ್ದೆ ಇಬ್ರು ಈ ವರ್ಷ RCB ಗೆದ್ದವ್ರೆ ಈ ಸಲ ನಾವೇ ಗೆಲ್ಲೋದು ಚೀಪ್ ಅನ್ಸ್ಬಿಡ್ತಾನೆ ನೋಡೋದ Guys, ಲಾಸ್ಟ್ ಮ್ಯಾಚ್ ಲಾಸ್ಟ್ ಮ್ಯಾಚ್ ಸೋತಿದ್ದು ಹೌದು ಮಕ್ಳು ಅಂತ ಸೋತಿದ್ದು ಅದು ಈ ಲೆವೆಲ್ಗೆ 4 ಒಳ್ಳೆ ಅಯ್ಯೋ ದೇವರೇ ಇಲ್ಲಿ ಈ ಮುಖಗಳ ಇವನು ಅಳ್ತಾನೆ ಮ್ಯಾಚ್ ಮುಗ್ದಿಲ್ಲ ಇನ್ನು ಮ್ಯಾಚ್ ಅಳ್ತಾನೆ ಈಗಲೇ ಖುಷಿ ಪಡ್ತಾವ್ರೆ ಈಗ ಈ ತರ ಗೆಲ್ತೀವಿ ಇಷ್ಟು ಚೀಪ್ ಆಗಿ ಇಷ್ಟು ಹೀನವಾಗಿ ಅಯ್ಯೋ ದೇವ್ರೆ ಹೊರಗಡೆ ಬರ್ದಂಗ ಇಲ್ಲಿ ಗೈಸ್ ಒಂದೇ ಒಂದ್ ಕೈ ಇದ್ರು ಸಾಕು ಅವ್ರು. ನಾವ್ ಆಡ್ತೀವಿ ನಾವು Best of three ನಾವ್ ಆಡ್ತಾರೆ ಬೆಸ್ಟ್ ಆಫ್ 3 ಈಗ ಅವ್ರ ಮ್ಯಾಚ್ ಗೆದ್ದಾರೆ ನಾವು ಮ್ಯಾಚ್ ಕಣ್ಣಿಗೆ ಧೂಳ್ ಬಿದ್ದಿದೆ ಅಂತ ಸುಳ್ಳು ಹೇಳ್ತಾರೆ ಕಣ್ಣಿಗೆ ಧೂಳ್ ಬಿದ್ದಿದೆ ಅಂತ ಗೈಸ್ ಈಗ ಫೈನಲ್ ಮ್ಯಾಚ್ ನಡೀತಾ ಇದೆ ಈಗ ಆಯ್ತು ಈಗ ಬೆಸ್ಟ್ ಆಫ್ 3 ಇದು ಫೈನಲ್ ಮ್ಯಾಚ್ ಈ ಸಲ ನೋಡೋದು ಬೆಸ್ಟ್ ಆಫ್ 3 ಎಲ್ಲ ಮಾತಾಡ್ತಿಲ್ವಲ್ಲ ಆಯ್ತು ಗೈಸ್ ಈ ಸಲ ನಾವೇ ಗೆಲ್ಲೋದು guys. ಈ ಸಲ ನಮ್ದೇ ಕಪ್ಪು Guys. ಗೆಲ್ಲಿ ನೋಡಿ ಇದು ಲೂಡೋದಲ್ಲ ಫಸ್ಟ್ ಟೈಮ್ ಇದು ನಾವು ಆಡಿದ್ರೆ ಅವ್ರು ನೆಕ್ಸ್ಟ್ ಆಟ ಇಲ್ಲಿ ನೋಟಿಫಿಕೇಶನ್ ಬಂತು ಕಾಂಪಿಟೇಷನ್ ಅಲ್ಲಿ ಅಂದ್ಬಿಟ್ಟು ನೋಟಿಫಿಕೇಶನ್ ಬಂತು ಗೈಸ್ ಇಲ್ಲಿ ಮೇಲ್ಗಡೆ ದಿಸ್ ಇಸ್ ವೆರಿ ಫಸ್ಟ್ ಟೈಮ್ ಇನ್ ಲೂಡೋ ಹಿಸ್ಟ್ರಿ ಅಂತ ಮೇಲ್ಗಡೆ ಬಂದಿದೆ ಅದ್ರಲ್ಲಿ ಸೋತಿದ್ದಾರೆ ಅದು ಹೀನವಾಗಿ ಸೋತಿ ಎಲ್ಲ ಹಣ್ಣಾಗಿದೆ ಇವ್ರು ಇಬ್ರು ಆಚೆಗೂ ಬಂದಿಲ್ಲ ನೆಕ್ಸ್ಟ್ ಮ್ಯಾಚ್ ಆಡಲ್ಲ ಆಮೇಲೆ ಅವರು ಸೋತು ಬಿಟ್ರೆ ನೆಕ್ಸ್ಟ್ ಅವ್ರು history ಇಲ್ಲೇ. ಮ್ಯಾಚ್ ಕೊಡ್ಲಿ ನಮ್ಗೆ ಅದಕ್ಕೋಸ್ಕರ ನಾವು ಈ ತರ ಲೇಜ್ ಹಾಕಪ್ಪ. ನಾವು ಕ್ರಿಕೆಟ್ ಆಡಕ್ ಹೋಗ್ತಾ ಇದೀವಿ ನಮ್ಮ ಟೀಮ್ ಬಾಯ್ಸ್ ಇಲ್ಲ ಇದ್ದಾರೆ ನಾನು ಇಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಗಲ್ಲಿ ಕ್ರಿಕೆಟ್ ಎಲ್ಲ ರೆಡಿ ಆಗಿದ್ದಾರೆ ಟೀಮ್ ನಾನು ಕೂಡ ರೆಡಿ ಆಗಿದ್ದೀನಿ ಗೈಸ್ ಫುಲ್ ರೆಡಿ ಈಗ ಹೋಗದೆ 64 ಹೊಡಿಯೋದೆ ನಾನು ವಿರಾಟ್ ಕೊಹ್ಲಿ ಆಗ್ಲಾ MS ಧೋನಿ ಆಗ್ಲಾ ಕ್ರಿಕೆಟ್ ಆಡಕ್ಕೆ ನಮ್ಮ ನವೀನ ಕ್ಯಾಪ್ಟನ್ ನಮ್ಗೆ ನಾನು ಮತ್ತೆ ಅಭಿ ಟೀಮ್ ಅಲ್ಲಿ ಇರ್ತೀವಿ ನೋಡೋಣ ಅಲ್ಲಿ ಯಾವ ಟೀಮ್ ಆಗ್ತೀವಿ ಅಂತ ಗೊತ್ತಿಲ್ಲ ಬಟ್ ನಾ ಮಾತ್ರ ಇದ್ದೀನಿ ನಮ್ಮ 3 ಜನ ನಾವ್ ಇಲ್ಲಿದ್ದೀವಲ್ಲ ಇನ್ನೊಬ್ಬ ಎಕ್ಸ್ಟ್ರಾ ಆಡ್ ಆಗ್ತಾನೆ ಅಷ್ಟೇ ಜಾಸ್ತಿ ಬೇಡ ನಮ್ಗೆ ಅವ್ನು ನಮ್ ಟೀಮ್ ಕೂಡ ಬೇರೆ ಟೀಮ್ ಸಪೋರ್ಟ್ ಮಾಡ್ತಾನೆ ಏನಬ್ಬಿ
ನಮ್ಮ ಟೀಮ್ಗೆ ಪಾಕಿಸ್ತಾನ ಕೊಡ್ಕೊಳ್ಳೋದ ಔಸ್ಕೊಂಡ್ ಬರುತ್ತಾರೆ. ನಮಗಾಗಿ ವೆಯ್ಟ್ ಮಾಡ್ತಾ ಇದೆ ಈ ಫೀಲ್ಡ್. ನವೀನ್ ಕಾಲೆಲ್ಲ ಕ್ಯಾಚ್ ಹಿಡಿತಾನೆ. ಅಭಿ ಹಿಂದೆ ತಿರುಗು. ಅಭಿ ಪ್ಲೇಯರ್ 24. ಇವನು ನಮ್ಮ ಟೀಮ್ ಅಲ್ಲ ಕಣ, ಅವ್ರ ಟೀಮ್ ಅವ್ರ ಜೊತೆ ಆಡ್ತಾವ. ಗೈಸ್ ಲಾಸ್ಟ್ ಟೈಮ್ ಮ್ಯಾಚ್ಗಿಂತ ಈ ಸಲ ಮ್ಯಾಚ್ ಆಡ್ತೀವಿ ನೋಡಿ, ಸಗದಾಗಿರ್ತದೆ ಮ್ಯಾಚ್ ಮಾತ್ರ. ಈ ಸಲ ತುಂಬಾ ಜನ ಇದ್ದಾರೆ. ಸಂಜೆ ಮೇಲೆ ಬಂದಿದ್ದೀವಿ, ಬೆಳಗ್ಗೆ ಹೋಗಿ ಬಂದಿದ್ವಿ ಲಾಸ್ಟ್ ಟೈಮು. ಈ ಸಲ ಸಂಜೆ ಮೇಲೆ ಬಂದಿದ್ದೀವಿ. ರೆಡಿ ಆಗಿದೆ. ಯಾರು ಬರ್ತಾರೆ ಇಲ್ಲಿ ವೈಟ್ ಟಿ ಶರ್ಟ್ ಹಾಕೊಂಡು ಹೋಗ್ತಿದ್ರಲ್ಲ, ಅವರೇ ಮೇನ್ ಕೋಚ್ ನಮ್ಗೆ. ಲೀಡರ್ ಅವರೇ, ದ್ರಾವಿಡ್ ಅವರು ಇಷ್ಟು ಶ್ರಮ ವಹಿಸಿ ವಿಕೆಟ್ ರೆಡಿ ಮಾಡ್ತಿದ್ದಾರೆ. ಗೈಸ್ ಟೀಮ್ ಮಾಡಬೇಕು. ನನ್ನ ಯಾವ ಟೀಮ್ ಕರ್ಕೋತಾರೆ ನೋಡ್ಬೇಕು. ಒಳ್ಳೆ ಪ್ಲೇಯರು ಗೈಸ್. ನಾನು ಹೇಳಿದೆ ಕರೆಕ್ಟ್ ಆಗೈತೆ ಗೈಸ್ ಲೈನು. ಅಲ್ಲಿಂದ ಒಂದೇ ಲೈನ್ ನನ್ನ ಕರೆಕ್ಟ್ ಆಗೈತೆ. ಗೈಸ್ ಟಾಸ್ ಆಗ್ತಿದ್ದಾರೆ ನೋಡಿ ಗೈಸ್. ಎರಡು ವಿಕೆಟ್ ತಗೊಂಡಿದ್ದಾರೆ ಗೈಸ್. ಒಂದು ಅಭಿ ಒಂದು. ಓ ಏನೋ ಬಾಲ್ ಸಾಕೋಬಿಡೈತೆ ನೋಡಿ ಗೈಸ್. ಹೆಂಗೆಲ್ಲ ತೆಗಿತವ್ರೆ ಈಗ. ಸೂಪರ್ ಸೂಪರ್. ಬತ್ತೈತೆ ನಿಮ್ ಕಡ್ಡಿ ಕರೆಕ್ಟ್ ಆಗಿ ಆಗ್ತಿಲ್ಲ ಬ್ರೋ. ಇಲ್ಲ ಬ್ರೋ ನಿಮ್ ಕಡ್ಡಿ ಕರೆಕ್ಟ್ ಆಗಿ ಆಗ್ತಿಲ್ಲ. ಇಲ್ಲ 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 ಬೀಳ್ತದೆ, ಡೌನ್ ಐತೆ. ಉಳು ಬಿಡ್ತದೆ, ಉಳ್ತದೆ. ನೀವು ಅಡ್ಡ ಬಾಯಿ ಏನಕ್ಕೆ ಹಾಕ್ತೀರಾ? ಏನೋ ಸಾಹಸ ಮಾಡಕ್ ಹೋಗ್ತಿದ್ದಾರೆ. ಇಲ್ಲೇ ಐತೆ ಕಣ್ಮುಂದೆ. ಎಷ್ಟು ಕಷ್ಟ ಬರುತ್ತೆ ನೋಡಿ ಹೆಂಗೆಲ್ಲ ಬಾಲ್ ಎತ್ತುತ್ತಿದೀವಿ ಅಂತ. ಎಷ್ಟು ಜನ ಸಾಹಸ. ವಾ 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 ವಾ. ಬಾಲ್ ಬರ್ತಿದೆ, ಒಳ್ಳೆ ಪ್ಲಾನ್ ಆಗಿ ಬರ್ತಿದೆ. ಬಾಲ್ ಬಂತು ಗೈಸ್. ಬಾಲ್ ಸಿಕ್ಕಿಲ್ಲ ಅಂದ್ರೆ ನಾವೇ ವಿನ್ನು. 2 ಕೊಡ್ತಿದ್ದೆ ನಾನು. ಈ ಮ್ಯಾಚ್ ನಾವು ಗೆದ್ದಿದ್ದೀವಿ ಗೈಸ್. ಈಗ ಇನ್ನೊಂದು ನಾನೇ ಆಡ್ಬೇಕಾ? ಹಿಂಗೆ ಬ್ಯಾಟಿಂಗ್ ಗೈಸ್. ಈ ಮ್ಯಾಚ್ ನಾವು ಸೋತಿದೀವಿ ಗೈಸ್, ಬಟ್ ಈ ಮ್ಯಾಚ್ ನಾವು ಗೆದ್ದೇ ಗೆಲ್ತೀವಿ. ಈಚಾಗೈತೆ ಬೆಸ್ಟ್ ಆಫ್ 3. ನಾವೊಂದು ನೀವೊಂದು ಗೆದ್ದಿದ್ದೇವೆ ಅಷ್ಟೇ. ನೆಕ್ಸ್ಟ್ ಆಡ್ತೀವಿ. ನಮ್ ಟೀಮ್ ನಾನೇ ಗೆಲ್ತಿದೀವಿ. ಫೇರ್ ಹೊಡ್ತೀವಿ ನಿಮ್ ಫೇರು ಗೈಸ್. ಈಗ 38 ಮುಗಿದು ಲಾಂಗ್ ಆಡ್ತಾ ಇದೀವಿ ಮ್ಯಾಚು. Happy birthday to you. Happy birthday to you. Happy birthday to you, Nariya. Happy birthday to you. ಎಲ್ಲರಿಗೂ ಕೇಕು ಬಿಸ್ಕಿಟ್ಟು ಎಲ್ಲ ಕೊಟ್ಟು ನಾನು ನಿಮ್ಮ ಓಕೆ ತಿನ್ಸೋ ರವಿನಾ ತಿನ್ಸೋ ಹೇಳ್ರ. ನಮ್ಗೆ ಚಿಕ್ಕ ನನ್ನ ಫ್ರೆಂಡು, ಆ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ಬೆಳ್ಕೊಂಡ್ ಬಂದೈತೆ. ಹಿಂಗೆ ಮುಂದೆ ಚೆನ್ನಾಗಿ ಬೆಳ್ಕೊಂಡು ಹೋಗ್ಲಿ. ಇದು ನಾವ್ ಯಾವಾಗಿಂದ ಫ್ರೆಂಡ್ಸ್ ಗೊತ್ತಾ? ಅದನ್ನೇ ಹೇಳ್ತಾರೆ. ನಮ್ಗೆ ಮಾತಾಡಕ್ ಬರ್ದಾಗಿಂದನೂ ಫ್ರೆಂಡ್ಸ್. ಅದೇ ತರ ಫ್ರೆಂಡ್ಶಿಪ್ ಇನ್ನೂ ಸ್ವಲ್ಪ ಹಂಗೆ ಬೆಳ್ಕೊಂಡು ಹೋಗ್ಲಿ ಮುಂದೆ. ಯಾವತ್ತೂ ಎಂಡ್ ಆಗ್ಬಾರ್ದು. ಇರೋ ತನಕ ಕೂಡ ಹಿಂಗೆ ಇರ್ಬೇಕು ಅಂತ ಅನ್ಕೊಂಡಿದ್ವಿ. ನವೀನ್ ಏನ್ ಅನ್ಕೊಂಡವನೆ, ಫ್ಯೂಚರ್ ಏನೋ ಮಾಡ್ಬೇಕು ಅಂತ ಎಲ್ಲಾನು ಕೂಡ ಬೇಗ ಸಕ್ಸಸ್ಫುಲ್ ಆಗ್ಲಿ. ನಾವು ವೇಟ್ ಮಾಡ್ತೀವಿ ಈಗ ಸಕ್ಸಸ್ಫುಲ್ ನೋಡಕ್ಕೆ ಅಂತ ನವೀನ್. ಒಂದು ಕಿಸ್ ಮಾಡಿ ಹಿಂಗೆ ಬೇಗ ಆಗೋದು. ಆಯ್ತಾ ಕಾಂತಣ ಇದಕ್ಕೆ ಹಾಕೊಂಡ್ಬಿಟ್ರು ಫೇಸ್ಬುಕ್ಕಿಗೆ ಆಗ್ತಾ ಇರೋದಲ್ಲ. ಈ ಕಡೆ ತುಂಬಾ ಆಸೆಗಳು ಇಟ್ಕೊಂಡಿದ್ದಾನೆ, ತುಂಬಾ ಕನಸುಗಳು ಬೇಗ ಅವ್ನ ಕನಸೆಲ್ಲ ನನ್ಸಾಗ್ಲಿ. ಈಸ್ ಎ ಗುಡ್ ಮ್ಯಾನೇಜರ್ ಹುಡುಗ, ಮನುಷ್ಯತ್ವ ತುಂಬಾ ಬೆಲೆ ಕೊಡ್ತಾನೆ. ನವೀನ ತುಂಬಾ ಒಳ್ಳೆ ಮನುಷ್ಯ. ಇಲ್ಲಿ ತುಂಬಾ ಈ ಗೆಳೆತನಕ್ಕೆ ತುಂಬಾ ಕೈಗೆ ನೋಡ್ತಾ ಇದ್ದೀನಿ. ತುಂಬಾ ರೆಸ್ಪೆಕ್ಟ್ ಕೊಡ್ತಾನೆ. ದೊಡ್ಡ ಕನಸುಗಳಿದೆ. ಸೊ ವಾಟ್ ಎವರ್ ಏನೇ ಇರಲಿ, ಸೊ ಆದಷ್ಟು ಬೇಗ ನನ್ಸಾಗ್ಲಿ, ಒಳ್ಳೇದಾಗ್ಲಿ.
ಲೋಟ ತಂದ್ರಿ ಲೋಟಸ್ ತಂದ್ರೆ ಲೋಟ ತಂದ್ರಿ ಎರಡು ವರ್ಷ ಆಯ್ತು. ಈ 2 ವರ್ಷದಲ್ಲಿ ಇವ್ರು ಯಾರು ಬ್ಯಾಚುಲರ್ ತರ ಇಲ್ಲ ನನ್ನ ಜೊತೆಲಿ, ಎಲ್ಲ ನನ್ನ ತಮ್ಮಂದ್ರ ತರನೇ ಇದಾರೆ. ನನ್ನ ತಮ್ಮಂದ್ರೆ ಯಾರು ಇಲ್ಲ. ಆ ನೋವನ್ನ ನನ್ನ ನೀಗಿಸ್ಬಿಟ್ಟಿದ್ದಾರೆ ಎಲ್ಲರೂ. ಅದೇ ನನಗೆ ಖುಷಿ. ಇವ್ನು ಚೆನ್ನಾಗಿರ್ಲಿ, ಇವ್ರೆಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ. ಅದನ್ನು ಗೊತ್ತಾಗಿ ಹೇಳ್ತಾರೆ. ನಾವು ಮೈಸೂರಲ್ಲಿ ಮೀಟ್ ಆಗಿದ್ವ, ನಾನು ರಂಗಾಯಣ ಮುಗಿಸಾದ್ಮೇಲೆ ಇವ್ರ ಮನೇಲಿ ಇದ್ದಿದ್ದು ನಾವು, ಅಲ್ಲಿ ಪರಿಚಯ ಆಗಿ ಮತ್ತೆ ಇನ್ನೂ ಹೇಳ್ಬೇಕಂದ್ರೆ ಅವ್ನು ಕೆಲಸ ಮಾಡ್ಕೊಂಡಿರ್ತಾನೆ. ತುಂಬಾ ಸಹಿಷ್ಣು ಜೀವಿ, ಅಂದ್ರೆ ತುಂಬಾ ಟಾಲರೇಷನ್ ಇದೆ, ತುಂಬಾ ಒಳ್ಳೆ ಪೇಷನ್ಸ್ ಇದೆ. ಸೊ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ಲಿ ಆಯ್ತಾ. ನಾವು ನಾಳೆ ಮದುವೆ ಅದ್ರಲ್ಲಿ ಬೇರೆ ಬೇರೆ ಕಡೆ ನಾವು ಇರ್ತೀವಿ. ನನಗೇನು ಅನ್ಸೋದು ಅಂದ್ರೆ, ಯಾರು ಕೊನೆವರೆಗೂ ಫ್ರೆಂಡ್ಸ್ ಆಗಿರ್ತಾರೆ ಅಂದ್ರೆ, ನೀವು ಯಾರ ಜೊತೆ ತುಂಬಾ ತಲೆಹರಟೆಗಳು ಮಾಡ್ತೀರಾ, ಒಬ್ರಿಗೊಬ್ರು ಕಾಲು ಹೇಳ್ಕೊಡ್ತೀರಾ, ಇದೇ ಫ್ರೆಂಡ್ಶಿಪ್ಗಳೇ ಮುಂದೆ ಹೊಡೆಯೋದು. ಅಂದ್ರೆ ಲೈಟಾಗಿ ಹೇಳ್ಬೇಕು ಅಂದ್ರೆ, ಯಾರು ಅಂದ್ರೆ ಬದಮಾಶಿಯಾಗಿ ಕೆಲಸಗಳು ಮಾಡೋದು, ಇನ್ನೊಂದು ಏನಾದ್ರು ಮಾಡೋದು, ಆ ಥರ ಇದ್ದಾಗ ಆ ಥರದಲ್ಲಿ ನನಗೂ ಏನು ಅನ್ಸೋದ್ರೆ, ಇದೆಲ್ಲ ನಮ್ಗೆ ನಾಳೆ ಸಿಗಲ್ಲ ಮದುವೆ ಆಗೋದ್ಮೇಲೆ, ಅಥವಾ ಪರಿಸ್ಥಿತಿಗಳು ಹಿಂಗೆ ಕರೆದ್ರು ಸಿಗ್ತೀವಿ. ಬೇರೆ ಬೇರೆ ಊರಲ್ಲಿ ಇವ್ನ ಫ್ಯೂಚರ್ಗೆ ಒಳ್ಳೇದಾಗ್ಲಿ, ತುಂಬಾ ಕನ್ಸುಗಳು ಕಟ್ಟಿದ್ದಾನೆ. ಹ್ಯಾಪಿ ಬರ್ಡೇ, ಒಳ್ಳೇದಾಗ್ಲಿ. ಹೆಣ್ಗಳಿದಾವೆ ಆದಷ್ಟು ಬೇಗ ಅವ್ನ್ ಕ್ಯೂರ್ ಹುಡುಗಿರಿಲ್ಲ ಅಂತಲ್ಲ ಇದಾರೆ. ಅಲ್ಲ ಇವನಿಗೆ ಕೇಳಿದ್ದು ಫೋಟೋ ಕ್ಲಿಕ್ ಆಗಿದೆ. ಒಳ್ಳೇದಾಗ್ಲಿ. ಮನೆ ಮಾಡ್ಬೇಕಂದಿದ್ಯಾ, ಎಲ್ಲ ಮಾಡ್ಬೇಕಂದಿದ್ಯಾ, ತುಂಬಾ ಡ್ರೀಮ್ ಇದೆ. ಒಳ್ಳೇದಾಗ್ಲಿ, ಎಲ್ಲ ಆಗ್ಲಿ, ಆಗುತ್ತೆ. ಸಪೋರ್ಟ್ ಇದ್ದೇ ಇರತ್ತ. ನೆಕ್ಸ್ಟ್ ಎಲ್ಲ ಒಂದು ಸೆಲ್ಫಿ ತಗೋಣ. ಹ್ಯಾಪಿ ಬರ್ಡೇ ಕ್ಯಾಪ್ಟನ್ ಅಮೆರಿಕಾ ನವೀನ್ ಬಗ್ಗೆ ಎಲ್ರಿಗೂ ಮೇಂಟೈನ್ ಚೆನ್ನಾಗಿ ಮಾಡ್ತಾರೆ. ನಮ್ಮ ಹಿರಿಯರು ಹಿರಿಯರು ಕಿರಿಯರು ದೊಡ್ಡವರು. ಬ್ರೋ ಇಲ್ಲಿ ನೋಡಿ ಬ್ರೋ, ತುಂಬಾ ಚೆನ್ನಾಗಿ ಸಿಕ್ಕಿರೋದು. ಅವಾಗ ಜಾಸ್ತಿ ಅಂದ್ರೆ ನಾರ್ಮಲ್ ಆಗಿ ಮಾತಾಡ್ತಿದ್ವಿ, ಅದಾದ್ಮೇಲೆ ಇವಾಗಲೇ ಸಿಕ್ಕಿರೋದು. ಅವನ ಬಗ್ಗೆ ಅಷ್ಟೇನಾ? ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಅಷ್ಟೇನಾ? ಮಾತಾಡ್ತಿರ್ಲಿಲ್ಲ ತಾನೇ. ನಾರ್ಮಲ್ ಆಗಿ ಮಾತಾಡಕ್ಕೆ ಎಲ್ಲಿ ಟೈಮೇ ಸಿಗ್ತದೆ. ಮತ್ತೆ ಮೆಮೊರೀಸ್ ಕ್ರಿಯೇಟ್ ಮಾಡ್ತೀವಿ. ನನ್ ಪ್ರಕಾರ ಏನು ಯೋಚನೆ ಮಾಡ್ತೀವಿ ಅದನ್ನ ಮಾತ್ರ ಹೇಳ್ತೀನಿ. ಓಕೆ ತಿಳ್ಕೊಬಿಡಿ. ಓಕೆ ಚೆನ್ನಾಗಿ. ಓಕೆನಾ? ನನಗೇನು ಅನ್ಸುತ್ತೆ ಗೊತ್ತಾ, ಹೇಳಿದ್ರು ಈಗ ಫ್ರೆಂಡ್ಸ್ ಅಂತಂದ್ರೆ ತಲಾಟೆ ಮಾಡ್ಬೇಕು, ಯಾರು ತುಂಬಾ ಚೆನ್ನಾಗಿರ್ತಾರೆ ಅದ್ ಮಾತ್ರ ಫ್ರೆಂಡ್ಸ್ ಅಂತ. ನನಗೆ ಅದೆಲ್ಲ. ಸೊ ನನ್ ಜೊತೆಗೆ ನಾನು ಫ್ರೆಂಡ್ ಅಂತ ಫಿಕ್ಸ್ ಆದ್ಮೇಲೆ, ಸೊ ಅವ್ರು ಹೇಗೆ ಇರ್ಲಿ, ಅವ್ರ ನನ್ನ ಜೊತೆಗೆ ಇದರ ಫ್ರೆಂಡೇ. ಅವ್ನು ಏನೇ ತಪ್ಪು ಮಾಡ್ಲಿ, ಏನೇ ಮಾಡ್ಲಿ, ಸೊ ಫ್ರೆಂಡೇನೆ. ಅದ್ರಲ್ಲಿ ಭೇದ ಭಾವ ಅನ್ನೋದು ಏನಿರಲ್ಲ. ಸೊ ನನಗೆ ಎಲ್ಲರೂ ಫ್ರೆಂಡ್ಸೇ. ನಾನು ಅನ್ಕೊಂಡ್ಮೇಲೆ ಎಲ್ಲರೂ ನನಗೆ ಒಂದೇ ತರ ಇರ್ತಾರೆ, ಎಲ್ಲರೂ ನಾನು ಒಂದೇ ರೀತಿಯಲ್ಲಿ ಮಾಡ್ತೀನಿ. ದಟ್ಸ್ ಇಟ್. ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಓಕೆನಾ? ಬರ್ಡೇ ಸೆಲೆಬ್ರೇಷನ್ ನನಗೆ ಗೊತ್ತಿತ್ತು ಮುಂಚೆನೆ ಮಾಡ್ತಾರೆ ಅಂತ. ಸರ್ಪ್ರೈಸ್ ಏನಿಲ್ಲ. ಸೊ ಇದು ಫಾರ್ಮಾಲಿಟಿ. ನನಗೆ ಕೇಕ್ ಕಟ್ ಮಾಡಕ್ ಇಷ್ಟ ಇಲ್ಲ, ಕಟ್ ಮಾಡಿದ್ ಇವ್ರಿಗೂ ನಿಮ್ಗೆ ಎಲ್ರಿಗೋಸ್ಕರ ಅಷ್ಟೇ. ಸೊ ಕಟ್ ಮಾಡಿದೆ, ಸೆಲೆಬ್ರೇಟ್ ಮಾಡಿದ್ವಿ, ಖುಷಿ ಪಟ್ವಿ ಅಷ್ಟೇ. ಥ್ಯಾಂಕ್ ಯು ಅಷ್ಟೇ ಅಲ್ವಾ? ಎಂಡ್ ಆಫ್ ಡೇ ಖುಷಿ, ಸಂತೋಷ. ಬಟ್ ನಮಗೆ ಗಗನ್ ಆಗ್ಲಿ, ಆಸಿರ್ ಆಗ್ಲಿ, ಕಾಂತಣ್ಣ ಆಗ್ಲಿ, ಎಲ್ಲರೂ ಬಂದು ಗುರು ಆಗ್ಲಿ, ಎಲ್ಲರೂ ಬಂದು ಜಾಯ್ನ್ ಆದ್ರಿ. ಆಕ್ಚುಲಿ ನಮ್ಗೆ ನೀವೆಲ್ಲ ಜಾಯ್ನ್ ಆಗಿದ್ದು ನಮ್ಮೊಂಥರ ಫ್ಯಾಮಿಲಿ. ಇವತ್ತೊಂದು ಯಾರೋ ಇದ್ದಾರೆ ನಮ್ಮ ಜೊತೆಲಿ, ಇನ್ನ ಯಾರು ಇದ್ದಾರೆ, ಅವ್ರು ಮೈಸೂರಿಂದ ಬಂದಿದ್ದು. ಆಮೇಲೆ ಯಾರು ಏನಂದ್ರೆ, ಇವತ್ತು ನಮ್ಮ ಇದರಲ್ಲಿ ಆಕ್ಚುಲಿ ಇವತ್ತು ಬ್ಯುಸಿ ಲೈಫಲ್ಲಿ ಇವತ್ತು ಮಾಡೋ ಒಂದು ಇವನಿಗೂ ಬೇಡ ಅಂತ ಅನ್ಸಿತ್ತು. ಬಟ್ ನಾನು ಹೇಳ್ದೆ, ಇಲ್ಲ ಏನಕ್ಕೆ ತುಂಬಾ ದೂರದಿಂದ ಬರ್ತಾರೆ, ಎಲ್ಲ ಮಾಡ್ತಾರೆ, ನಮಗೋಸ್ಕರ ಇರ್ತಾರೆ, ಮಾಡಲೇಬೇಕು ಅಂತ ಮಾಡಿ ಹೇಳಿದ್ರು. ಅದಕ್ಕೆ ಇವನು ಅರ್ಥ ಮಾಡ್ಬಿಟ್ಟು ಸರಿ ಆಯ್ತು ಮಾಡೇ ಬಿಡೋಣ ಅಂತ ಹೇಳಿದ್ರು. ನಾವು
ಊರ್ ಬಿಟ್ಟು ಬಂದಿರ್ತೀವಿ. ಸೊ ನಮಗೆ ಮನೆಯಿಂದ ದೂರ ಆಗಿರ್ತೀವಿ. ನನಗೆ ಆ್ಯಕ್ಚುಲಿ ಇವತ್ತು ಮನೆ ತುಂಬ ಮಿಸ್ ಆಯಿತು. ಬಟ್ ನನ್ನ ಫ್ರೆಂಡ್ಸ್ ಬಂದಾಗ ಏನನ್ಸುತ್ತೆ ಗೊತ್ತಾ, ಅಲ್ಲ ಗುರು ನನಗೋಸ್ಕರ ಯಾರೋ ಇದ್ದಾರೆ, ಮೀನ್ಸ್ ಯಾರೋ ಬಂದ್ರಪ್ಪ ವಿಚಾರಿಸೋಕೆ ಮಾಡಕ್ಕೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಏನಾಗಲಿ ಥ್ಯಾಂಕ್ ಯು ಫಾರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಬಂದು ಜಾಯ್ನ್ ಆಗಿದ್ದಕ್ಕೆ. ನಾವು ಯಾರನ್ನೂ ಕರೆಯೋಕ್ಕೆ ಇಷ್ಟಪಡಲ್ಲ. ಒಂದು 4 ಜನ ಕರೆದಿದ್ದೇವೆ ಅಂದರೆ ಅವ್ರು ಇಂಪಾರ್ಟೆಂಟ್ ಅಷ್ಟೇ. ಇವೆಲ್ಲ ಇಂಪಾರ್ಟೆಂಟ್. ಅದಿದ್ರೆ ದರ್ಶನ್ ಚೆನ್ನಾಗಿರೋದು. ಇನ್ನೂ ಚೆನ್ನಾಗಿರ್ತಿತ್ತು. ಪಾಪ ಅವ್ನ ಬಾರಿ ಮಿಸ್ ಮಾಡ್ಕೊಂತಿದ್ದೀನಿ ಇತ್ತು. ಓಕೆ, ಅವ್ನಿಗೆ ಇನ್ನೊಂದ್ಸಲಿ ಏನಾದ್ರು ಪ್ಲಾನ್ ಮಾಡೋಣ. ಮಿಸ್ ಯು ದರ್ಶನ್. ಇದ್ರ ಮುಖಾಂತರ ಹೇಳ್ತಾ ಇದ್ದೀನಿ. ದರ್ಶನ ಕಡೆಯಿಂದ ಮಿಸ್ ಯು ಟು. ನಮ್ಮ ಕಡೆನೂ ತುಂಬಾ ಥ್ಯಾಂಕ್ ಯು. ಇನ್ನೊಂದು ಗುಡ್ ಲಕ್. ನಿನ್ನೆ ಅಬೇ ಬ್ರೋ ಬಾಯ್ 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 ಬ್ರೋ ಬಾಯ್. ಗೈಸ್ ನಮ್ದು ಟ್ರೈನ್ ಬರೋಕ್ಕೆ ಇನ್ನೂ 20 ಮಿನಿಟ್ಸ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಇಂದನೂ ಕೂಡ ಪಬ್ಜಿ ಆಡ್ತಾನೆ ಅವರು. ಇವರೆಲ್ಲ ಪ್ರೋ ಪ್ಲೇಯರ್ಸ್ ಇವರೆಲ್ಲ ಒಯ್ತಾರೆ ಇಳಿತಾರೆ ತಿಂತಾರೆ, ಒಯ್ತಾರೆ ಇಳಿತಾರೆ ತಿಂತಾರೆ. ಸಪೋರ್ಟ್ ತಗೋತಿಯಾ ಗೈಸ್ ನಾವು ಮೈಸೂರಿಗೆ ಬಂದ್ವಿ ಗೈಸ್. ಅವು ಹೆಸರು ಬಾಯ್ ಅಂಡ್ ಮೈಸೂರಿಗೆ ಬಂದ್ವಿ ಗೈಸ್. ಮುಗೀತು, ನವೀನ್ ಬರ್ತಡೇ ಮುಗೀತು, ಎಂಜಾಯ್ಮೆಂಟ್ ಮುಗೀತು. 2 ಡೇಸ್ ತುಂಬಾ ಎಂಜಾಯ್ಮೆಂಟ್ ಮಾಡಿದೀವಿ. ತುಂಬಾ ಚೆನ್ನಾಗಿತ್ತು ಎಂಜಾಯ್ಮೆಂಟ್. ನೋಡಿ ಮ್ಯಾಚ್ 2 ಮ್ಯಾಚ್ ನನ್ನಿಂದ ನಮ್ ಜೊತೆ ಆಡಿ ಸೋತವನೆ. ಅಭಿ ನಮ್ ಟೀಮು, ನಾವು ಗೆದ್ದಿದೀವಿ ಗೈಸ್. ಯಾಸಿನ್ ಮುಖ ನೋಡಿ. ಹಾ ಇನ್ನೊಂದ್ಸಲ ಹೇಳ್ಬಿಡು, ನಾವು ಗೆದ್ದಿದೀವಿ ಗೈಸ್. ಗೈಸ್ ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಬಾಯ್. ಈ ಬ್ಲಾಗ್ನಾಗ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.